ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭಾಷಣ ಮಾಡಬೇಡ ಸರ್. ನಿಮ್ಗೇನು ಆಗಿಲ್ಲ. ನೀನು ಸುಮ್ಮನೆ ಅಲ್ಲೇ ನಿಂತ್ಕೋ. ನಂಗೇನಾಗಿಲ್ಲ. ಸಾರಿ ಸರ್. ಏನ್ ಸಾರಿ? ನಾನು ಹೇಳಿದ ಕೆಲಸ ಮುಗಿಸಿದ್ಯಾ? ಹಾ. ಇವತ್ತಿಂದ ನಿನ್ಗೆ ರಜಾ. ನಾಳೆಯಿಂದ ನೀನ್ ಕೆಲ್ಸಕ್ಕೆ ಬರೋದ್ ಬೇಡ. ಏನು ಸರ್, ದಯವಿಟ್ಟು ನಾನು ತೆಗೆದಾಕ್ಬೇಡಿ ಸರ್. ನನಗೆ ಹೆಂಡತಿ ಮಕ್ಕಳಿದ್ದಾರೆ. ಹೌದಾ? ಹೆಂಡತಿ ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿನ? ಹಾಗಾದ್ರೆ ಒಂದು ಕೆಲಸ ಮಾಡು, ಭೀಮ್ರಾವ್ನ ಕೆಲಸದಿಂದ ಕಿತ್ತು ಹಾಕು. ಸರ್, ಭೀಮನ್ ತೆಗೆದುಹಾಕಿದ್ರೆ ಸಮಸ್ಯೆ ಆಗಿ ಹೋಗುತ್ತೆ. ನೀವು ಮೊದಲು ನೋಡಿದ್ದೀರಾ. ಆದ್ರೆ ಸರ್, ಯಾರನ್ನೇ ಆಗ್ಲಿ ಕೆಲಸದಿಂದ ಯಾಕೆ ಕಿತ್ತು ಹಾಕ್ಬೇಕು? ಯಾಕಂದ್ರೆ ನಿಮ್ಮ ಅತ್ತಿಗೆಯರು ನಮ್ಮ ಮೊಹಲ್ಲಾದ ಹೆಣ್ಮಕ್ಳಿಗೆ, ನನ್ನ ಹೆಂಡತಿಗೆ ಹೊಡೆದು ಹೋಗಿದ್ದಾರೆ. ಆದ್ರೆ ಅವರೆಲ್ಲ ನಿಲ್ಸೋದಕ್ಕೆ ತಾನೇ ನನ್ನ ಅತ್ತಿಗೆ ಅಂದ್ರೆ ಉತ್ತರ ಕೊಟ್ಟಿದ್ದು. ಮತ್ತೆ ಅಲ್ಲಾಗಿರೋದಕ್ಕೆಲ್ಲ ನೀವೆಲ್ಲಿ ಬಂದ್ಬಿಟ್ಟು ಕೋಪ ತೀರಿಸ್ಕೊಂಡ್ರೆ ಅದು ನ್ಯಾಯ ಅಲ್ಲ ಸರ್. ಮುಚ್ಚುಬಾಯ್. ಯಜಮಾನ ನಾನು, ನನ್ಗೆ ಇಷ್ಟ ಬಂದಂಗೆ ನಾನ್ ಮಾಡ್ತೀನಿ. ಆದ್ರೆ ಸರ್, ನಾನು ಅಲ್ಲೂ ಹೇಳ್ತಿದ್ದೆ ಹೊಡೆದಾಡೋದು, ಅಹಿಂಸೆ ಮಾಡೋದು ತಪ್ಪು ಅಂತ. ಅದೆಲ್ಲ ನನ್ಗೆ ಬೇಕಾಗೂ ಇಲ್ಲ. ಈಗ ನನ್ಗೆ ಎರಡರಲ್ಲಿ ಒಂದು ಆಗ್ಬೇಕಷ್ಟೇ. ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಈ ಭೀಮ್ರಾವ್ ಕೆಲಸ ಮಾಡ್ಬೇಕು. ವಾ ಯಜಮಾನ್ರೆ, ವಾ ವಾ, ತುಂಬಾ ಅದ್ಭುತ ಯಜಮಾನ್ರೆ. ನಿಮ್ಮ ಮಾತು ಕೇಳಿ ಆನಂದವಾಗೋಯ್ತು ನನಗೆ. ಹೇಗ್ ಸಿಕ್ಕಾಕ್ಸ್ಬಿಟ್ರಿ ನೀವು ನೋಡಿ ಇವತ್ತು ಈ ಮ್ಯಾನೇಜರ್ನ ಮತ್ತೆ ಈ ಭೀಮ್ರಾವ್ನ. ಅಯ್ಯೋ, ಏನಾಯ್ತು ಮ್ಯಾನೇಜರೇ? ಮುಖದಲ್ಲಿ ಆತಂಕ ಕಾಣಿಸ್ತಿದೆ. ಅವತ್ ನನ್ ಮುಂದೆ ಪ್ರತಾಪ ತೋರಿಸಿ ಮೆರ್ದಿಯಲ್ಲ. ಇಲ್ಲ, ಈಗ ನೀನೇ ಖುದ್ದಾಗೆ ಕೆಲಸ ಬಿಟ್ಬಿಡು, ಅಥವಾ ಈ ಭೀಮ್ರಾವ್ನ ಕೆಲಸದಿಂದ ಓಡಿಸು. ಅಲ್ದೆ ಇವತ್ತು ಇನ್ನೊಂದು ವಿಷಯನೂ ಸ್ಪಷ್ಟ ಆಗುತ್ತೆ ಯಜಮಾನ್ರೆ. ಏ ಭೀಮ್ರಾವ್ ಎಲ್ರಿಗೂ ಬುದ್ಧಿ ಹೇಳ್ಕೊಂಡು ತಿರುಗ್ತಾನಲ್ಲ, ಯಾವಾಗ ನೋಡಿದ್ರು ಇವನು ಕಂಡೋರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ಎಲ್ರನ್ನು ನಿಸ್ವಾರ್ಥವಾಗಿ ಪ್ರೀತಿ ಮಾಡ್ತಾನೆ. ಒಂದ್ ವೇಳೆ ಇವನೇ ಕೆಲಸ ಬಿಟ್ಬಿಟ್ಟ ಅಂದ್ರೆ ಆಗ ನಾವು ಕೂಡ ಅನ್ಕೊಳ್ಳೋಣ ಬಿಡಿ, ಇವನು ಮಾತಾಡೋದ್ರಲ್ಲಿ ಸ್ವಲ್ಪ ನಿಜಾಂಶ ಇದೆ ಅಂತ. ಆದ್ರೆ ಇವನೇ ಕೆಲಸ ಬಿಡ್ಲಿಲ್ಲ ಅಂದ್ರೆ ಆಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಇವನು ಕೇವಲ ತನ್ನ ವರ್ಗದವ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ ಅಂತ, ಮತ್ತೆ ಅವ್ರ ಬಗ್ಗೆನೇ ಇವನ್ ಮನ್ಸಲ್ಲಿ ಚಿಂತೆ ಇದೆ ಅಂತ. ಅದು ಬಿಟ್ರೆ ಇವನು ನಮ್ಮ ಮೇಲೆ ಎಷ್ಟು ದ್ವೇಷ ಇದೆ ಅಂದ್ರೆ ನಮ್ಗೆ ಇವನ ಮೇಲೆ ಇದೆಯಲ್ಲ ಅಷ್ಟು. ಹೇಳು, ಯಾರು ಹೋಗ್ತೀರಾ? ಮ್ಯಾನೇಜರ್ ನೀನಾ ಇಲ್ಲ ಭೀಮ್ರಾವ್ ನೀನಾ? ನಾನೇ ಕೆಲಸ ಬಿಟ್ಟು ಹೋಗ್ತೇನೆ ಸರ್. ಆದರೆ ಇವ್ರನ್ನ ಕೆಲಸದಿಂದ ತೆಗಿಬೇಡಿ. ಪ್ಲೀಸ್. ಅದ್ಭುತ.
ಎಂತ ನಿರ್ಧಾರ ತಗೊಂಡ್ಬಿಟ್ಟೆ ಭೀಮ್ರಾವ್ ನೀನು. ಇದೊಂದು ಅದ್ಭುತನೇ. ನಿನ್ನ ಈ ನಿರ್ಧಾರ ನಂಗೆ ತುಂಬಾ ಇಷ್ಟ ಆಯ್ತು. ಸಾಕು, ಈ ನಿರ್ಧಾರನ ಬದಲಾಯಿಸ್ಬೇಡ. ಈ ನಿರ್ಧಾರ ಬದ್ಧವಾಗಿರು. ನಾನೇ ಖುದ್ದಾಗಿ ಸುತ್ಕೊಂಡು ಊರೆಲ್ಲ ಹೇಳ್ತೀನಿ ಭೀಮ್ರಾವ್ ನಿಜವಾಗ್ಲೂ ಊರವ್ರಿಗೋಸ್ಕರ ತ್ಯಾಗ ಮಾಡ್ತಾನೆ ಅಂತ. ಬೇಕಾದ್ರೆ ಪತ್ರಿಕೆಯಲ್ಲೂ ಹಾಕ್ಸ್ಬಿಡ್ತೀನಿ, ಭೀಮ್ರಾವ್ ತಾನಾಗೆ ಈ ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ. ಇವತ್ತು ಮತ್ತೆ ಅದೇ ಕುರ್ಚಿ ಮೇಲೆ ಕೂತ್ಕೋತಿರಲ್ಲ? ಹಾ, ನೀವು ಸಂಜೆ ಬಂದಾಗ ಖಂಡಿತ ಅನುಭವ ಹೇಳಿ, ನಾನು ಡೈರಿಯಲ್ಲಿ ಬರೀತೀನಿ. ಯಾಕಿನ್ನು ನಿಂತಿದ್ಯಾ? ಅಯ್ಯೋ, ಈಗಿಂದೀಗ್ಲೇ ಈ ಆಫೀಸ್ ಬಿಟ್ಟು ಹೊರಡು. ಅದು ಅಲ್ದೆ ನಿನಗ್ ನೆನಪಿರ್ಬೇಕಲ್ಲ, ನಾನು ಹೇಳಿದ್ದೆ ನಿನಗೆ ಈ ಕೆಲಸ ಉಳಿಸ್ಕೊಳ್ಳೋ ಕನ್ಸನ್ನ ನೀನು ಮರ್ತು ಬಿಡು ಅಂತ. ಸಮಯ ಒಂದಾಯ್ತು ಭೀಮ್ರಾವ್. ನಡಿ, ಹೋಗ್ತಾ ಇರಲಿಲ್ಲ. ಹೋಗ್ತೀನಿ. ಆದ್ರೆ ಹೋಗೋದಕ್ಕೂ ಮುಂಚೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆಫೀಸ್ನ ನಾನು ಸದಾ ನೆನಪಲ್ಲಿಟ್ಕೋತೀನಿ. ಯಾಕಂದ್ರೆ ಈ ಆಫೀಸ್ನಿಂದಾನೆ ಮೊದಲನೇ ಸಲ ನನಗೆ ನನ್ನ ಯೋಗ್ಯತೆ ಅನುಸಾರ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಅವಕಾಶ ಸಿಕ್ತು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಬರ್ತೀನಿ. ಹೋಗು, ಮೇಘನಾಥ್ ಅವರಿಗೆ ಚಹಾ ತಗೊಂಡ್ ಬಾ. ನಿಲ್ಲು. ಭೀಮ್ರಾವ್, ಪತ್ರಿಕೋದ್ಯಮ ಅನ್ನೋದು ನನಗೆ ಅರ್ಥ ಆಗುತ್ತೆ. ಯೋಗ್ಯತೆ ಮರ್ಯಾದೆನ ತೀರ್ಮಾನ ಮಾಡುತ್ತೆ. ಇವತ್ತು ಈ ನಿರ್ಧಾರನ ಸರಿಯಾಗಿ ಮಾಡದೆ ಹೋದರೆ ನನ್ನನ್ನು ನಾನೇ ಕನ್ನಡಿಲಿ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀನಲ್ಲ, ಕೆಲಸ ಬಿಟ್ಟು ನಾನು ಹೋಗ್ತೀನಿ. ಆದರೆ ಸರ್, ಹೋಗ್ಲಿ ಬಿಡು, ಇನ್ನೊಂದು ಕೆಲಸ ಸಿಗುತ್ತೆ. ಆದರೆ ನಿನಗೆ ಕಷ್ಟ ಆಗುತ್ತೆ. ಯಾಕಂದರೆ ನನಗೆ ಗೊತ್ತಿದೆಯಲ್ಲ, ನನ್ನ ಥರದ ಜನರು ಹೊರಗಡೆ ತುಂಬ ಇದ್ದಾರೆ. ಆದರೂ ಸರ್, ನೀನು ಇಲ್ಲೇ ಇರು. ಇವ್ರು ನಿನ್ನ ಕೆಲಸದಿಂದ ತೆಗೆಯೋದಿಲ್ಲ. ಹಾಗೂ ತೆಗೆದ್ರೆ ನಾನು ಇವ್ರ ವಿರುದ್ಧ ಹೋರಾಟ ಮಾಡ್ತೀನಿ. ಹೋಗಿ ಬರ್ತೀನಿ ಸರ್. ಧನ್ಯವಾದ. ಭೀಮ್, ನಿನ್ನಿಂದ ನಾನು ಕಲ್ತ್ಕೊಂಡೆ. ಆವತ್ತಿನ ದಿನದಿಂದಲೇ ನಾನು ಯೋಚನೆ ಮಾಡೋ ರೀತಿನೇ ಬದಲಾಗಿ ಹೋಯ್ತು. ನಿನ್ನ ಹೋರಾಟದಲ್ಲಿ ನಾನು ಭುಜಕ್ಕೆ ಭುಜ ಕೊಟ್ಟು ಜೊತೆಲೇ ನಡೀತೀನಿ ಅಂತ ಹೇಳಲಾರೆ. ಆದರೆ ಒಂದು ಮಾತಂತೂ ಸತ್ಯ, ನೀವು ಹೋರಾಡ್ತಾ ಸುಸ್ತಾಗಿ ನಿಂತ್ಕೊಂಡ್ರೆ ನಾನು ನಿಮಗೋಸ್ಕರ ನೀರು, ಊಟ, ತಿಂಡಿ ಹೊತ್ಕೊಂಡು ಬರ್ತೀನಿ. ನಾನು ಹೋಗಿ ಬರ್ತೀನಿ. ನೀನು ಹುಷಾರಾಗಿರು. ಸರ್ 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 ನಿಂತ್ಕೊಳ್ಳಿ ಸರ್.
ಸರ್ ಸರ್ ಅವ್ರಿಗೆ ಹೋಗಬೇಡಿ ಅಂತ ಹೇಳಿ. ಸರ್ ಅವ್ರು ಹೋಗ್ತಿದ್ದಾರೆ, ದಯವಿಟ್ಟು ಅವ್ರನ್ನ ನಿಲ್ಲಿಸಿ. ನೋಡಿ, ನಿಮಗೆ ನನ್ನಿಂದ ತಾನೇ ತೊಂದರೆ, ನಮ್ಮ ಜಾತಿಯವರಿಂದ ತಾನೇ ತೊಂದರೆ. ನಿಮ್ಮ ಹೋರಾಟ ನಮ್ಮ ಜೊತೆ ತಾನೇ ಹೋರಾಡಿ. ನೀವು ಬೇಕು ಅಂದರೆ ನಾನು ನಿಮ್ಮ ಜಾಗಕ್ಕೆ ಬಂದು ನಿಮ್ಮ ಜನಗಳ ಮುಂದೆ ಕ್ಷಮೆ ಕೇಳ್ತೀನಿ. ಆದರೆ ದಯವಿಟ್ಟು ಅವ್ರನ್ನ ಕೆಲಸದಿಂದ ತೆಗಿಬೇಡಿ. ಇಲ್ಲೇ ಯೋಚನೆಯಲ್ಲಿ ವ್ಯತ್ಯಾಸ ಇರೋದು ನಮ್ಗೆ ನಿಮ್ ಜಾತಿಗಿಂತ ನಮ್ ಸಿದ್ಧಾಂತನೇ ಹೆಚ್ಚು. ನಮ್ಮ ಸಿದ್ಧಾಂತದ ಪ್ರಕಾರ ನಿಮ್ಮೋರೆಲ್ಲ ನಿಮ್ಮ ಇತಿಮಿತಿಲಿ ಇದ್ರೆ ನಮ್ಗೇನು ತೊಂದರೆ ಇಲ್ಲ. ತೊಂದರೆ ಏನೂ ಇಲ್ದಿರೋದಕ್ಕೇನೆ ಕೆಲುಸ್ಕರ್ ಗುರುಗಳು ಹೇಳಿದ ಕೂಡ್ಲೆ ಕೆಲ್ಸ ಕೊಟ್ಟಿದ್ದು ನಿನ್ಗೆ. ಆದ್ರೆ ನೀನು ನಿಮ್ ಜಾತಿನ ಮೀರಿ ಬಂದಿದ್ದಕ್ಕೇನೆ ಈಗ ನೋಡು ಹೇಗ್ ನಿನ್ನನ್ನ ನಡ್ಸ್ಕೊತಿದ್ದೀವಿ ಅಂತ. ಆದ್ರೆ ಸರ್, ನಾನು ಯಾವತ್ತೂ ಇತಿಮಿತಿನ ಮೀರಿಲ್ಲ. ಸಾಕ್ ಮಾಡು ಭೀಮರಾವ್, ನಾನು ಹೇಳ್ದಷ್ಟು ಮಾಡ್ಬೇಕಷ್ಟೇ ನೀನು. ಈ ಕುರ್ಚಿನ ತಗೊಂಡು ಹೊರಗಡೆ ಇಡೋ. ಈ ಕುರ್ಚಿನ ತಗೊಂಡು ಹೊರಗಡೆ ಇಡು ಅಂದೆ. ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ಎತ್ತು ಬೇಗ. ಅರೆ ಮೂರ್ತಿ, ಅಣ್ಣ ನೀವಿಲ್ಲಿ? ನೀನು ಮದುವೆ ಬೇಡ ಅಂದ್ಬಿಟ್ಟಿ ಅಂತೆ. ಹೌದು ಅಣ್ಣ, ಮತ್ತೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಾರ್ದು. ಭೀಮಣ್ಣ ಯಾಕೆ ಹೇಳ್ತಿದಾರಂತ ನನಗಂತೂ ಅರ್ಥ ಆಗ್ತಿಲ್ಲ. ಚಿಕ್ಕ ವಯಸ್ಸಿಗೆ ಯಾಕೆ ಮದುವೆ ಆಗಬಾರ್ದು? ಆದರೆ ಭೀಮಣ್ಣ ಹೇಳ್ತಾನೆ ಅಂದಮೇಲೆ ಸರಿನೇ ಇರುತ್ತೆ ಅಲ್ವಾ? ಅದಿರಲಿ ಮೂರ್ತಿ, ಯಾವ ಕಡೆ ಹೊರಟೆ? ಭೀಮಣ್ಣನ ಆಫೀಸಲ್ಲಿ ಏನೋ ನೋಡೋದಿಕ್ ಹೋಗ್ತಿದ್ದೀನಿ. ಹೌದಾ? ಏನ್ ನೋಡಕ್ ಹೋಗ್ತಿದ್ಯಾ? ನಂಗೂ ಹೇಳಪ್ಪ. ಇವತ್ತು ಎಲ್ಲ ಜನರು ಎದುರುಗಡೆ ಅವ್ರ ಆಫೀಸಲ್ಲಿ ಭೀಮಣ್ಣ ಕುರ್ಚಿ ಮೇಲೆ ಕೂತ್ರೆ ಹೇಗೆ ಕಾಣಿಸ್ತಾರೆ ಅಂತ ನೋಡಕ್ ಹೋಗ್ತಿದ್ದೀನಿ. ವಾರೇ ವಾಹ್, ಬಹಳ ಒಳ್ಳೆ ಸುದ್ದಿನೇ ಇದು. ಹಾಗಾದ್ರೆ ನಾವು ಭೀಮಣ್ಣ ನೋಡಕ್ ನಿನ್ ಜೊತೆ ಬರ್ತೀವಪ್ಪ, ಏನಂತ್ಯಾ? ಹಾ ನಡೀರಿ, ನಾವು ಬರ್ತೀವಿ. ಹಾ ಬನ್ನಿ ಅಣ್ಣ. ಹಾ ಬನ್ನಿ ಹೋಗೋಣ. ನಿಂತ್ಕೋ, ಕುರ್ಚಿನ ಇಲ್ಲೇ ಇಡು. ಮೊದ್ಲು ನಾನ್ ಹೇಳಿದ ಕೆಲಸ ಮಾಡು. ಈ ಕುರ್ಚಿನ ಜೋರಾಗಿ ಬಿಸಾಡಿ ಮುರಿದು ಹಾಕು. ಏನು? ಆದ್ರೆ ಯಾಕೆ? ಹೌದು, ನೀನು ಈ ಕುರ್ಚಿಲಿ ಕೂತು ನೀನು ಸಾಹೇಬ ಅಂದ್ಕೊಂಡಿದ್ದೆ ಅಲ್ವಾ? ಅದಕ್ಕೆ ಇದನ್ನ ನೀನೇ ಒಡೆದು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಸರ್, ನಿಮ್ಮ ಮಾತಿನ ಒಳ ಅರ್ಥ ನಾನು ಅರ್ಥ ಮಾಡ್ಕೋಬಲ್ಲ. ಇನ್ಮೇಲೆ ನಾನು ಈ ಕುರ್ಚಿ ಮೇಲೆ ಕೂರಲ್ಲ, ಕೆಳಗೆ ಕೂತ್ ಕೆಲಸ ಮಾಡ್ತೇನೆ. ಆದ್ರೆ ಈ ಕೆಲಸ ನನ್ನ ಕೈಲಾಗಲ್ಲ. ಏ ಭೀಮರಾವ್, ಅತಿ ಬುದ್ಧಿವಂತಿಗೆ ಬೇಡ ನಿನ್ಗೆ. ಮಾಲೀಕರು ಹೇಳಿದಾರ ತಾನೆ ಕುರ್ಚಿ ನೋಡ್ದಾಕು ಅಂತ, ಅವ್ರು ಹೇಳ್ದಾಗ ಮಾಡು ಅಷ್ಟೇ. ಅರೆ ನಿನ್ನ ಸಹವಾಸ ಮಾಡಿ ನಿನಗೋಸ್ಕರ ಪಾಪ ಮ್ಯಾನೇಜರ್ ಕೆಲಸ ಕಳ್ಕೊಂಡಿದ್ದಾರೆ, ಹೊಡೆದಾಕು. ಭೀಮರಾವ್, ಒಡೆದು ಹಾಕು, ಇದು ನನ್ನ ಆದೇಶ. ಸರ್, ಒಡಿ ಅಂದೆ. ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೊಡೆದಾಕು. ಇನ್ನೂ ಜೋರಾಗಿ ಹೊಡಿ, ಚೂರ್ ಚೂರ್ ಆಗ್ಬೇಕು. ಬಿಟ್ಟು ಬಿಡಿ ಸರ್. ಅಲ್ಲ, ಅದು ಮುರಿದು ಹೋಗ್ತಿಲ್ಲ ಅಂದ್ರೆ ಯಾಕೆ ಒತ್ತಡ ಹಾಕಿ ಮುರಿದು ಹಾಕ್ಬೇಕು? ಸರಿಯಾಗಿ ಕೇಳಿಸ್ಕೊ ಭೀಮರಾವ್, ನಮಗ್ ಬುದ್ಧಿ ಹೇಳೋಕ್ ಬರ್ಬೇಡ. ನಾವು ಮನ್ಸ್ ಮಾಡಿದ್ರೆ ನಾವೇ ಖುದ್ದಾಗಿ ಈ ಕುರ್ಚಿನ 1 ನಿಮಿಷ ಕುಡ್ದಾಕ್ತಿವಿ. ಆದ್ರೆ ಏನ್ ಗೊತ್ತಾ, ಈ ಕುರ್ಚಿ ಇದೆಯಲ್ಲ, ಇದ್ರ ಮೇಲೆ ಕೂತ್ ಮೇಲೆ ನಿನಗೆ ತುಂಬಾ ಗೌರವ ಬಂದ್ಬಿಟ್ಟಿದೆ. ನಾನೇ ಸರ್ವಶ್ರೇಷ್ಠ ಅನ್ಕೊಂಡ್ಬಿಟ್ಟೆ ನೀನು.
ಯಾವಾಗ ನೀನು ನಿನ್ನ ಕೈಯಾರೆ ಈ ಕುರ್ಚಿನ ಹೊಡೆದಾಕ್ತಿಯೋ ಆವಾಗ ನಿನ್ಗೆ ಅರಿವಾಗುತ್ತೆ ಸಮಾಜದಲ್ಲಿ ನಿನ್ ಸ್ಥಾನ ಏನು, ನಿನ್ ಯೋಗ್ಯತೆ ಏನು ಅಂತ. ಹೊಡೆದಾಕದನ್ನ. ಜನರು ವರ್ಷಗಳಿಂದ ಕೂತಿರ್ತಾರಲ್ಲ, ಅವ್ರು ನಾವೇನಕ್ಕೂ ಪ್ರಯೋಜನ ಇಲ್ಲ ಅಂತಾರೆ. ಇಲ್ಲಿ ಅವ್ರ ತಪ್ಪ ಅಥವಾ ಕುರ್ಚಿದ? ಬೆಳಿಗ್ಗೆನೆ ನಮ್ಮನ್ನೆಲ್ಲ ಯಾಕ್ರೆ ಕರೆದ್ರಿ? ನಂಜುಂಡ, ಸ್ವಲ್ಪ ಇರು, ಈಗ ಗೊತ್ತಾಗುತ್ತೆ. ತಾಳ್ಮೆ ಇರ್ಲಿ. ಕಿಟ್ಟಿನೂ ಬಂದ್ಬಿಡ್ಲಿ. ಅಲ್ಲಿ ನೋಡಿ, ಕಿಟ್ಟಿ ಬಂದ. ತಗೊಳ್ಳಿ ಅಕ್ಕ. ಎಲ್ರಿಗೂ ಈ ಲಡ್ಡು ಹಂಚು. ಆಗ್ಲಿ. ಕಮಲಾ ತಗೋ. ಇದೇನಮ್ಮ, ಲಡ್ಡು ಹಂಚೋದಕ್ಕೆ ಕಾರಣನೇ ಹೇಳಿಲ್ಲ? ಇರು ಮಗಳೇ, ಹೇಳ್ತೀನಿ ಇರು. ಮೊದ್ಲು ಎಲ್ರಿಗೂ ಲಡ್ಡು ಹಂಚ್ಬಿಡ್ಲಿ. ಕೊಡು ಕೊಡು. ತಗೋ ಮುಂಚೆಯ. ತಗೊಳಪ್ಪ. ಏ ಕಿಟ್ಟಿ, ನಂಜುಂಡಂಗೆ 2 ಲಡ್ಡು ಕೊಡು. ತಗೋ ನಂಜುಂಡಣ್ಣ. ಇವಾಗ ಹೇಳ್ತೀನಿ. ಭೀಮನ್ಗೆ ಆಫೀಸಲ್ಲಿ ಗೌರವ ಕೊಡ್ತಿದ್ದಾರೆ. ಅವನ್ನ ಕುರ್ಚಿನಲ್ಲಿ ಕೂರ್ಸಿದ್ದಾರೆ. ಇದುವರೆಗೂ ನಮ್ ಜಾತಿನಲ್ಲಿ ಇಂಥ ಗೌರವ ಇರೋ ಕೆಲಸ ಯಾರಿಗೂ ಸಿಕ್ಕಿರ್ಲಿಲ್ಲ. ಇವತ್ತು ಕುರ್ಚಿ ಮೇಲೆ ಕೂತ್ಕೊಳ್ಳೋ ಅವಕಾಶ ಭೀಮಂಗ್ ಸಿಕ್ಕಿದೆ. ನಮ್ಗೆ ಇದಕ್ಕಿಂತ ಒಳ್ಳೆ ಸುದ್ದಿ ಬೇರೆ ಏನು ಬೇಕು ಅಲ್ವಾ? ಅಲ್ಲ, ಇದ್ಯಾವ ನಾಟಕ ಅಂತೀನಿ. ಮೀರಾಬಾಯಿ, ನನ್ಗನ್ಸೋದನ್ನು ಹೇಳ್ತೀನಿ. ಒಂದಿನ ಹೇಗ್ ಬರುತ್ತೆ ಅಂದ್ರೆ, ನೀನ್ ಲಾಡು ತಗೊಂಡ್ ಬಂದು ನಮ್ಗೆಲ್ಲ ತಿನ್ನೋದಿಕ್ ಹೇಳ್ತೀಯಂತೆ. ಕಾರಣ ಕೇಳಿದ್ರೆ ಆಗ ನೀನ್ ಏನ್ ಹೇಳ್ತೀಯ ಅಂದ್ರೆ, ನಮ್ ಭೀಮ್ರಾವ್ ಇವತ್ತು ಸಲೀಸಾಗಿ ಉಸಿರಾಡ್ತಿದ್ದಾನೆ ಅಂತ. ಬರುತ್ತೆ, ಆ ದಿನನೂ ಖಂಡಿತ ಬರುತ್ತೆ. ಇಡೀ ಜಗತ್ತೇ ಭೀಮ ಜನ್ಮ ತಾಳಿದಕ್ಕೆ ಧನ್ಯವಾದ ಹೇಳೋ ದಿನ ಬರುತ್ತೆ. ಈಗ 2 ಲಡ್ಡು ತಿಂದಿರೋ, ಆಮೇಲೆ ನಾನು 3 ಲಡ್ಡು ಕೊಡ್ತೀನಿ, ತಿನ್ನು. ಈ ವಿಷಯ ಅಂತ ಗೊತ್ತಿದ್ರೆ ನಾನು ಇದನ್ನ ತಗೋತಾನೆ ಇರ್ಲಿಲ್ಲ. ಓಹ್, ತಿನ್ನು ನಂಜುಂಡಣ್ಣ, ತಿನ್ನು. ಬಿಟ್ಟಿ ಸಿಕ್ಕಿದ್ರೆ ಬಿಡಬಾರ್ದು. ಆದ್ರೆ ಒಂದ್ ವಿಷಯ, ನೀನ್ ತಿನ್ನೋದ್ ಬಿಟ್ಟು ಭೀಮನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸುಮ್ನೆ ಈ ಮುದುಕಿ ಭಾಷಣ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಸುಮ್ನೆ ತಿನ್ನು ತಿನ್ನು. ತಿನ್ನಿ ತಿನ್ನಿ ತಿನ್ನಿ. ಹೊಡ್ದಾಕು ಹೊಡ್ದಾಕು ಹೊಡ್ದಾಕು. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಸೀಮೆಣ್ಣೆ ತಗೊಂಡ್ ಬಂದ್ರು. ಅಲ್ಲಿಡು. ಈಗ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚು.
ಚೆನ್ನಾಗಿ ಹಾಕು.